ಸ್ನೇಹಿತರೆ, ನಾಳೆ ಅತ್ಯಂತ ಶಕ್ತಿಯುತವಾದಂಥ ಜ್ಯೇಷ್ಠ ಪೌರ್ಣಮಿ ಇದೆ. ಜ್ಯೇಷ್ಠ ಪೌರ್ಣಮಿ ಅಂತಂದರೆ ಪರಮ ಪವಿತ್ರವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ದಿನ ಜಗನ್ನಾಥನಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗುತ್ತೆ. ಅದೇ ರೀತಿಯಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನೀವು ಸತ್ಯನಾರಾಯಣ ವ್ರತ ಮಾಡಿಸ್ತೀನಿ ಅಂದರೆ ಈ ದಿನ ನೀವು ಜ್ಯೇಷ್ಠ ಪೌರ್ಣಮಿಯ ದಿನ ವ್ರತಾಚರಣೆಯನ್ನು ಮಾಡಿಸಿದ್ರಿ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮಗಿರುವಂಥ ಸಂಪೂರ್ಣ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಕಷ್ಟಗಳು ಅನ್ನೋದು ಮನುಷ್ಯನಿಗೆ ಸರ್ವೇ ಸಾಮಾನ್ಯ. ಅದರಲ್ಲೂ ಸಾಲ ಮಾಡಿಕೊಂಡು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಒಂದು ಅದ್ಭುತ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಜ್ಯೇಷ್ಠ ಪೌರ್ಣಮಿಯ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಕೆಲವೊಮ್ಮೆ ಸಮಯ ನಮಗೆ ಕೈ ಕೊಟ್ಬಿಡುತ್ತೆ. ಏನಾದರೂ ದಿಢೀರ್ನೇ ಸಮಸ್ಯೆಗಳು ಬಂದೋದು ಬಿಡುತ್ತೆ, ಅಥವಾ ಏನೂ ಸಮಸ್ಯೆ ಇಲ್ಲ ಅಂದ್ರೂ ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡೋಣ, ಏನಾದರೂ ಒಂದು ವ್ಯವಹಾರ ಮಾಡೋಣ ಅಂತೇಳಿ ಸಾಲವನ್ನು ಪಡೆದುಕೊಳ್ಳುವಂಥದ್ದು. ಒಂದು ಜಾಗ ತೊಗೋಬೇಕಂತ ಸಾಲ ತೊಗೊಳ್ಳೋದಾಗಿರ್ಬೋದು, ಸೈಟು ಅಥವಾ ಜಮೀನು ತೊಗೋಬೇಕು ಅಂತ, ಮನೆ ಕಟ್ಟಬೇಕು ಅಂತ ಸಾಲ ಮಾಡುವಂಥದ್ದು. ಏನೋ ಒಂದು ಸಾಲಕ್ಕೆ ನೀವು ಸಿಲುಕ್ಬಿಡ್ತೀರ. ಕೆಲವೊಮ್ಮೆ ನಾವು ಸಾಲ ತಗೊಂಡಂಥ ಗಳಿಗೆ ಕೂಡ ಸರಿ ಇರಲಿಲ್ಲ ಅಂತಂದರೆ ಆ ಸಾಲ ಅನ್ನೋದು ನಮಗೆ ಶೀಘ್ರವಾಗಿ ತೀರೋದೇ ಇಲ್ಲ. ಸ್ನೇಹಿತರೆ, ವಿಪರೀತವಾಗಿ ನನಗೆ ಸಾಲ ಇದೆ, ಸಾಲ ತೀರ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಇವತ್ತು ಅದ್ಭುತವಾದಂಥ ದಿನ. ಸ್ನೇಹಿತರೆ, ಈ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಇದು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ. ಸ್ನೇಹಿತರೆ, ಈ ಒಂದು ಪರಿಹಾರವನ್ನು ಅಮಾವಾಸ್ಯೆಯ ದಿನ ಮಾಡ್ಕೊಳ್ಬೋದು, ಪೌರ್ಣಮಿ ದಿನ ಮಾಡ್ಕೊಳ್ಬೋದು, ಗುರುವಾರ ಮತ್ತು ಶುಕ್ರವಾರ ಈ ದಿನಗಳಲ್ಲಿ ನೀವು ಮಾಡ್ಕೊಳ್ಬೋದು. ಸ್ನೇಹಿತರೆ, ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಸಾಲ ಅನ್ನೋದು ಮನುಷ್ಯನಿಗೆ ಇರಬಾರ್ದು ಅಂತಲೇ ಹೇಳ್ತೀನಿ. ಯಾಕಂದರೆ ಸಾಲ ಎಷ್ಟು ಮಾನಸಿಕ ಹಿಂಸೆಯನ್ನು ತಂದು ಕೊಡುತ್ತೆ ಅಂತಂದರೆ ಅದಕ್ಕೆ ತಕ್ಕಾಗಿ ನಾವು ದುಡಿಮೆ ಮಾಡಿ ಸಾಲವನ್ನು ತೀರಿಸಿದ್ರೆ ಪರವಾಗಿಲ್ಲ. ಈ ರೀತಿ ಒಳ್ಳೆ ಗಳಿಗೆಗಳಲ್ಲಿ ಸರಿಯಾದ ಸಮಯದಲ್ಲಿ ನಾವು ಅದನ್ನು ಸಾಲವನ್ನು ಪಡ್ಕೊಂಡೇ ಇದ್ದಾಗ ಅದು ಬೇಗ ತೀರೋದಿಲ್ಲ, ಮಾನಸಿಕ ಕಿರುಕುಳ ಆಗುತ್ತೆ, ಸಾಲಗಾರರ ಕಾಟ ಜಾಸ್ತಿ ಆಗುತ್ತೆ. ಈಗಿರಬೇಕಾದ್ರೆ ಯಾವ ರೀತಿನಪ್ಪ ಸಾಲವನ್ನು ತೀರಿಸ್ಕೊಳ್ಳೋದು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಪರಿಹಾರವನ್ನು ಮಾಡಿ. ಸ್ನೇಹಿತರೆ, ಈ ಪರಿಹಾರ ಮಾಡ್ಕೊಂಡ್ಮೇಲೆ ಖಂಡಿತವಾಗಿಯೂ ಸ್ನೇಹಿತರೆ ಕ್ರಮಕ್ರಮವಾಗಿ ಸಾಲ ಸಂಪೂರ್ಣವಾಗಿ ತೀರ್ತಾ ಹೋಗ್ಬಿಡುತ್ತೆ. ಸ್ನೇಹಿತರೆ, ಹಣಕಾಸಿನ ವೃದ್ಧಿ ಆಗುತ್ತೆ. ಈ ಒಂದು ಪರಿಹಾರ ಮಾಡಿಕೊಂಡ ನಂತರ 3 ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೆ. ಅಂದರೆ ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಮನೆಯಲ್ಲಿ ಹಣದ ವೃದ್ಧಿ ಆಗ್ತಾ ಹೋಗುತ್ತೆ, ಕಷ್ಟ ಬಾಧೆಗಳು ದೂರವಾಗ್ತಾ ಹೋಗುತ್ತೆ, ಅನಾವಶ್ಯಕವಾಗಿ ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಈ ಸಾಲ ಏನು ಮಾಡಿರ್ತೀರ ಅದು ಕೂಡ ಯಾವುದೋ ಒಂದು ಮೂಲದಿಂದ ನಿಮ್ಗೆ ಆದಾಯ ಹೆಚ್ಚಾಗ್ತಾ ಹೋಗಿ ಅದು ಕೂಡ ತೀರ್ತಾ ಹೋಗುತ್ತೆ. ಸ್ನೇಹಿತರೆ, ಜ್ಯೇಷ್ಠ ಪೌರ್ಣಮಿ ನಾನು ತಿಳಿಸ್ಕೊಟ್ಟಂಗೆ ಅತ್ಯಂತ ಶ್ರೇಷ್ಠ ಪೌರ್ಣಮಿ. ಜ್ಯೇಷ್ಠ ಪೌರ್ಣಮಿಗೆ ಈ ಒಂದು ಸಾಲವನ್ನು ತೀರಿಸುವಂತಹ ಶಕ್ತಿ ಇದೆ. ನಾನು ಹೇಳಿದಂಗೆ ಸರ್ವಶ್ರೇಷ್ಠವಾದಂಥದ್ದು ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಹಾಗಾಗಿ ಈ ಒಂದು ಪೌರ್ಣಮಿಯ ದಿನ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲ ದೂರವಾಗಿ ಹಣದ ವೃದ್ಧಿಯಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ. ಸ್ನೇಹಿತರೆ, ಬರೀ ಸಾಲ ಬಾಧೆಗೆ ಅಂತಲ್ಲ ಸ್ನೇಹಿತರೆ, ಕಷ್ಟ ಏನೋ ಒಂದು ಕಷ್ಟದಲ್ಲಿ ವಿಪರೀತ ಕಷ್ಟಗಳಲ್ಲಿ ಇದ್ದೀರಾ ಅಂದ್ರೂ ಆ ಕಷ್ಟವನ್ನು ನಿವಾರಣೆ ಮಾಡಪ್ಪ, ವಿಪರೀತ ಅನಾರೋಗ್ಯ ಸಮಸ್ಯೆ ಇದೆ ಅಂತಂದ್ರೂ ಆ ಸಮಸ್ಯೆಯನ್ನು ದೂರ ಮಾಡುವಂತನೂ ಸಂಕಲ್ಪ ಮಾಡಿಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಸ್ನೇಹಿತರೆ, ಯಾವುದೋ ಒಂದು ಕೋರ್ಟು ಕಚೇರಿ ವ್ಯಾಜ್ಯ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ, ನಿಮ್ಮ ಒಂದು ಭೂಮಿ ಸಮಸ್ಯೆನೋ ಇನ್ನೇನೋ ಒಂದು ಸಮಸ್ಯೆ ಆಗ್ತಾ ಇದೆ, ಅದು ಕೋರ್ಟಲ್ಲಿದೆ, ಯಾವುದೋ ಒಂದು ಕೇಸಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರವನ್ನು ನೀವು ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡ್ರಿ ಅಂದರೆ ಅದು ಕೂಡ ಅಷ್ಟೇ ಸ್ನೇಹಿತರೆ 3 ತಿಂಗಳಲ್ಲಿ ನಿಮಗೆ ಒಳ್ಳೆ ಪಾಸಿಟಿವ್ ತಂದು ಕೊಡುತ್ತೆ. ಕೇಸು ನಿಮ್ಮಂತೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ಬದುಕುವಂಥವ್ರಿಗೆ ದೇವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಸ್ನೇಹಿತರೆ, ಹಾಗಾಗಿ ನೀವೇನಾದರೂ ಎಲ್ಲ ರೀತಿಯಲ್ಲೂ ಒಳ್ಳೆಯದ ಒಂದು ದಾರಿಯಲ್ಲಿ ಮಾರ್ಗದಲ್ಲಿ ಇದ್ದು ನಿಮ್ಮ ಕಷ್ಟಗಳು ಮಾತ್ರ ನಿಮ್ಮ ಬೆನ್ನಟ್ಟಿ ಬರ್ತಾ ಇದೆ ಅಂತಂದರೆ ಖಂಡಿತ ಈ ಒಂದು ಪರಿಹಾರದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಈ ದಿನ ಜ್ಯೇಷ್ಠ ಪೌರ್ಣಮಿ ಅಂದರೆ ನಾಳೆ ಜ್ಯೇಷ್ಠ ಪೌರ್ಣಮಿ ಇದೆ. ಸ್ನೇಹಿತರೆ, ಜ್ಯೇಷ್ಠ ಪೌರ್ಣಮಿಯ ದಿನ ಯಥಾ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳು, ಪೌರ್ಣಮಿಯ ಕೆಲಸ ಏನಿರುತ್ತೆ, ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಳೋದು, ದೇವರಿಗೆ ದೀಪಾರಾಧನೆ ಮಾಡುವಂಥದ್ದು, ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಸ್ನೇಹಿತರೆ, ಮಾಡ್ಕೊಂಡಾದ್ಮೇಲೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು
ಬಿಳಿ ಸಾಸಿವೆ ಅಥವಾ ಹಳದಿ ಬಣ್ಣದ ಸಾಸಿವೆ ಅಂತೇನು ಹೇಳ್ತೀವಿ ನೋಡಿ ಸ್ನೇಹಿತರೆ, ಅದು ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಬೇಡಿ. ಇದಕ್ಕೆ ಬೇಕಾಗಿರೋದು ಬಿಳಿ ಸಾಸಿವೆ. ಈ ಬಿಳಿ ಸಾಸಿವೆ ಅನ್ನೋದು ಏನಪ್ಪ ಅಂತಂದರೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು, ಕುಬೇರನಿಗೂ ಕೂಡ ಪ್ರಿಯಕರವಾದಂಥದ್ದು. ಹಾಗಾಗಿ ಬಿಳಿ ಸಾಸಿವೆ ಲಕ್ಷ್ಮಿ ಕುಬೇರರ ಅನುಗ್ರಹವನ್ನು ತಂದು ಕೊಡುತ್ತೆ. ಇದು ನಿಮಗೆ ಒಂದು ಮಣ್ಣಿನ ಒಂದು ಪಾತ್ರೆ ಆಗಲಿ, ಯಾವುದಾದ್ರೂ ಒಂದು ಗಾಜಿನ ಬಟ್ಲ ಆಗಲಿ, ಅದರಲ್ಲಿ ನೀವು ಹಾಕೊಳ್ಬೋದು. ಬಿಳಿ ಸಾಸಿವೆನ ಸುಮಾರು ಒಂದು 50 ಗ್ರಾಮಷ್ಟು ತಗೊಂಡ್ರೆ ಸಾಕಾಗುತ್ತೆ. ಅಂದರೆ ಒಂದು 2 ಸ್ಪೂನಷ್ಟು ತೊಗೊಳ್ಳಿ ಸಾಕು. 50 ಗ್ರಾಮು ಬೇಡ, ಒಂದು 2 ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಬಿಳಿ ಸಾಸಿವೆನ ತೆಗೆದುಕೊಂಡು ಅದಾದಮೇಲೆ ಸ್ನೇಹಿತರೆ ಅದರ ಮೇಲೆ 6 ಏಲಕ್ಕಿ. 6 ಅನ್ನೋದು ಶುಕ್ರನ ಒಂದು ಸಂಖ್ಯೆ, ನ್ಯೂಮರಾಲಜಿ ಪ್ರಕಾರ 6 ಶುಕ್ರನ ಸಂಖ್ಯೆ. ಹಾಗೆ 6 ಏಲಕ್ಕಿ ತೆಗೆದುಕೊಳ್ಬೋದು ಅಥವಾ 27 ಏಲಕ್ಕಿಯನ್ನು ತೆಗೆದುಕೊಳ್ಬೋದು. ಏಲಕ್ಕಿ ಎಲ್ಲೂ ಓಪನ್ ಆಗಿರಬಾರ್ದು, ನೋಡ್ಕೊಳ್ಳಿ, ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ. 27 ಏಲಕ್ಕಿ, 27 ನಕ್ಷತ್ರಗಳ ಸಂಕೇತ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ 27 ಏಲಕ್ಕಿಯನ್ನು ಕೂಡ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. 6 ಅಥವಾ 27 ಏಲಕ್ಕಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಮ ಮನೇಲಿ ಎಷ್ಟಿದೆ ನೋಡಿಕೊಂಡು ನೀವು ಅಷ್ಟನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ. ಇಷ್ಟು ಏಲಕ್ಕಿಯನ್ನು ತೆಗೆದುಕೊಂಡು ಅನಂತರವಾಗಿ ಅದರ ಜೊತೆಗೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ. ಪಚ್ಚೆ ಕರ್ಪೂರ ಅನ್ನೋದು ದೇವಾನುದೇವತೆಗಳಿಗೆ ಪ್ರಿಯಕರವಾದಂಥದ್ದು, ಮಹಾಲಕ್ಷ್ಮಿ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ನಾವು ಪ್ರತಿ ಶುಕ್ರವಾರ ಶನಿವಾರ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿದ್ವಿ ಅಂದರೆ ಮನೆಯಲ್ಲಿರುವ ನೆಗೆಟಿವಿಟಿ ಸಂಪೂರ್ಣ ನಿವಾರಣೆಯಾಗಿ ಲಕ್ಷ್ಮೀ ವೆಂಕಟೇಶ್ವರರ ಶ್ರೀನಿವಾಸರ ಅನುಗ್ರಹ ನಮಗೆ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ಈ ಒಂದು ಏಲಕ್ಕಿ ಅನ್ನೋದು ನಿಮ್ಗೆ ಗೊತ್ತಿರೋಂಗೆ ಲಕ್ಷ್ಮಿ ಸ್ವರೂಪವಾದಂಥದ್ದು, ಸುಗಂಧ ದ್ರವ್ಯ, ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು, ಧನಾಭಿವೃದ್ಧಿ ಮಾಡುವಂಥದ್ದು. ಹಾಗಾಗಿ ಈ 3 ಪದಾರ್ಥಗಳು ಸಾಕಾಗುತ್ತೆ ಸ್ನೇಹಿತರೆ. ಇದಷ್ಟನ್ನು ಕೂಡ ನೀವು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಡಬೇಕು ಸ್ನೇಹಿತರೆ. ಸುಮಾರು 3 ತಿಂಗಳುಗಳ ಕಾಲ ಇಲ್ಲೇ ಬಿಡಬೇಕು. 3 ತಿಂಗಳಲ್ಲಿ ನಿಮಗೆ ಯಾವ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ ಪಚ್ಚೆ ಕರ್ಪೂರ ಅನ್ನೋದೇನಿದೆ ಈ ಒಂದು ಆಮ್ಲಜನಕದಲ್ಲಿ ಬೆರೆತು ಅದು ಕರಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಕರಗ್ತಾ ಹೋಗ್ತಾ ಇದ್ದಂಗೂ ಕೂಡ ನಿಮ್ಮ ಸಾಲ ಕ್ರಮಕ್ರಮವಾಗಿ ತೀರ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಕಷ್ಟ ಏನೇ ಇದ್ರೂ ಕೂಡ ಕ್ರಮವಾಗಿ ತೀರ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಮನೆಯಲ್ಲಿ ನೀವು ಅದನ್ನು ಗಮನಿಸ್ತಾ ಹೋಗ್ತೀರಾ. ಸುಖ, ಸಂತೋಷ, ಸಮೃದ್ಧಿ ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತೆ. 3 ತಿಂಗಳುಗಳ ಕಾಲ ಅದನ್ನು ಒಂದು ಜಾಗದಲ್ಲಿ ಇಟ್ಬಿಡಿ, ಅದನ್ನೇನು ಮಾಡೋಕ್ಕೆ ಹೋಗಬೇಡಿ. 3 ತಿಂಗಳ ಆದ ನಂತರ ಈ ಪಚ್ಚೆ ಕರ್ಪೂರ ಅನ್ನೋದು ಸಂಪೂರ್ಣವಾಗಿ ಕರಗಿರುತ್ತೆ. ಈ ಸಾಸಿವೆ ಮತ್ತು ಏಲಕ್ಕಿಯನ್ನು ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ಮಾಡಬೇಕಾಗಿರುವಂಥ ಪರಿಹಾರ, ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ. ಇದನ್ನು ಅಮಾವಾಸ್ಯೆ, ಪೌರ್ಣಮಿ, ಹಾಗೆಯೇ ಗುರುವಾರ, ಶುಕ್ರವಾರ ಯಾವ ದಿನದಲ್ಲಾರು ಮಾಡ್ಕೊಳ್ಳೋ ದಿನ ಪೂಜೆ ಪುನಸ್ಕಾರವನ್ನು ಮಾಡಿ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ. ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ, ಖಂಡಿತ ಒಳಿತನ್ನು ಕಾಣ್ತೀರಾ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ಕಷ್ಟಗಳು ದೂರವಾಗುತ್ತೆ, ಮುಖ್ಯವಾಗಿ ಸಾಲ ಬಾಧೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇದನ್ನು ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ. ಧನ್ಯವಾದಗಳು.